ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಮಿನಿ ವ್ಲಾಗ್. ಈ ವ್ಲಾಗ್ ಬಂದು ನಂದು ಪೋಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗು. ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ತಿದ್ದೀನಿ. ನಾನು ಅರ್ಲಿ ಮಾರ್ನಿಂಗೇ ಸ್ವಲ್ಪ ಬೇಗನೆ ಮನೆ ಬಿಟ್ಟು ಮಂಡ್ಯಕ್ಕೆ ಬಂದೆ. ಮಂಡ್ಯಕ್ಕೆ ಬಂದಾಗ ನನಗೆ ನಾನ್ ಸ್ಟಾಪ್ ಗಾಡಿ ಸಿಕ್ತು. ಸೊ ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ನಾನಿವಾಗ ಕೆಂಗೇರಿನಲ್ಲಿ ಬಸ್ ಇಳ್ಕೊಂಡು ರೋಡ್ ಕ್ರಾಸ್ ಮಾಡಿಕೊಂಡು ನಮ್ಮ ಸೀನಿಯರ್ಸು ಮತ್ತು ನಮ್ಮ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬಸ್ ಸ್ಟಾಪಲ್ಲೇ 1 ಅವರ್ ವೆಯ್ಟ್ ಮಾಡಿದೆ. 1 ಅವರ್ ವೆಯ್ಟ್ ಮಾಡಿದ್ಮೇಲೆ ನಮ್ಮ ಸೀನಿಯರ್ಸ್ ಬಂದರು. ಅವ್ರ ಜೊತೆ ನಾನು ಸ್ವಿಗ್ಗಿ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದೆ. ನಾವು ಇಲ್ಲಿಗೆ ಬಂದಾಗ ಆ ರೆಸ್ಟೋರೆಂಟ್ ಏನೋ ಓಪನ್ ಇತ್ತು, ಬಟ್ ಫುಡ್ಡೆಲ್ಲ ಇನ್ನೂ ಪ್ರಿಪೇರ್ ಆಗಿರಲಿಲ್ಲ. ಸೊ ಹಾಗಾಗಿ 1 ಅವರ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಇಲ್ಲೇ 1 ಅವರ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಬಂದ ಮೇಲೆ ಇವಾಗ ನಾನು ಕೇಕ್ ಕಟ್ಟಿಂಗಿಗೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಬರ್ತಡೇ ಇದ್ದಿದ್ದು ಮೇ 13ನೇ ತಾರೀಕು ಮಂಗಳವಾರ. ನಾನು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಹೋಗಿದ್ದು ಭಾನುವಾರ, ಅದೇ ವೀಕೆಂಡಲ್ಲಿ. ಬರ್ತಡೇ ದಿನವೇ ಹೋಗ್ಬೋದಿತ್ತು. ಏನಕ್ಕಂದರೆ ನಾವು ನೈಟ್ ಶಿಫ್ಟ್ ಮುಗಿಸಿ ಎದ್ದು ಲೊಕೇಶನಿಗೆ ಹೋಗಿ ಮತ್ತೆ ಮನೆಗೆ ಬಂದು ವರ್ಕ್ ಮಾಡ್ತೀನಿ ಅಂದರೆ ಅದೆಲ್ಲ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಕ್ಲೋಸಾಗಿರೋರು ಒಂದು 5 to 6 ಮೆಂಬರ್ಸ್ ಇದ್ದೀವಿ. ಅವ್ರದ್ದು ಯಾರದೇ ಬರ್ತಡೇ ಬಂದ್ರೂ ವೀಕ್ ಮಧ್ಯೆ ನಾವು ಎಲ್ಲ ವೀಕೆಂಡಲ್ಲೇ ಮೀಟಾಗಿ ಈ ಥರ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಂಗಾಗಿ ನಾನು ಅಷ್ಟೇ ವೀಕೆಂಡಲ್ಲೇ ಹೋಗಿದ್ದೆ. ನನ್ನ ಬರ್ತಡೇ ಸೆಲೆಬ್ರೇಷನ್ ಈ ಥರ ಆಯಿತು. ನೆಕ್ಸ್ಟು ಇವಾಗ ಅದೇ ರೆಸ್ಟೋರೆಂಟಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಇದ್ವಿ. ಎಲ್ಲ ಮೆನ್ಯೂ ನೋಡಿ ಫುಡ್ನ ಆರ್ಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಅವರು ನಮಗೆ ಫುಡ್ ಕೊಡೋದಕ್ಕೆಲ್ಲ ಸ್ವಲ್ಪ ಲೇಟೇ ಆಯಿತು. ಸೊ ಹಾಗಾಗಿ ಎಲ್ಲ ಊಟ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಇವರು ಸಿಂಧು, ತಿಲಕ್, ಆನಂದ್ ಬ್ರೋ ಮತ್ತು ಮಂಜು ಬ್ರೋ ಎಲ್ಲರೂ ಊಟ ಮುಗಿಸಿ ಜ್ಯೂಸ್ ಕುಡಿಯೋಣ ಅಂತ ಹೋಗಿ ಜ್ಯೂಸ್ ಕುಡ್ಕೊಂಡು ನನ್ನನ್ನು ಕೆಂಗೇರಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ನಾನು ಅಲ್ಲಿಂದ ನಾನ್ ಸ್ಟಾಪ್ ಹತ್ಕೊಂಡು ಮಂಡ್ಯ ಬಸ್ ಸ್ಟಾಪಿಗೆ ಬಂದೆ. ಇಲ್ಲಿ ನಮ್ಮ ಅಕ್ಕನ ಮಗಳು ನಿಸು ಸಿಕ್ಕಿದ್ಲು. ಅವಳದು ಅವತ್ತು ಬರ್ಡೇ ಇತ್ತು, ಅವಳಿಗೂ ವಿಶ್ ಮಾಡಿದ್ವಿ. ಆಮೇಲೆ ನಮ್ಮೂರು ಬಸ್ ಬಂತು. ಸೊ ಬಸ್ ಹತ್ಕೊಂಡು ನಾನು ಊರ ಕಡೆ ಹೊರಟ್ವಿ. ಈ ಮಂಡ್ಯದಿಂದ ನಮ್ಮೂರಿಗೆ ಒಂದು 40 ಮಿನಿಟ್ಸ್ ಜರ್ನಿ. ಸೊ ಮನೆಗೆ ಬಂದೆ. ಮನೆಗೆ ಬಂದು ಗಿಫ್ಟ್ ಎಲ್ಲ ಓಪನ್ ಮಾಡಿದೆ. ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.